ಈ ವ್ಯೂ ಸಖತ್ತಾಗಿರುತ್ತೆ. ಟೂರಿಸ್ಟ್ ಅಲೋವಿಲ್ಲ. $8.1 ಬಿಲಿಯನ್ ಖರ್ಚು ಮಾಡಿ ಕಾಫಿ ಪಾರ್ಸಲ್ ಕೇಳಿದ್ರೆ ಹೆಂಗ್ ಕೊಟ್ಟವ್ರೆ ಗೈಸ್. ನೋಡಿ, ಇದು ಪ್ರೈಮ್ ಮಿನಿಸ್ಟರ್ ಮನೆ ಅಂತ. ಇದು ಏನೋ ಇದು ಹಾಯಾಗಿದೆ. ಇನ್ಸ್ಟಾ 360 ಯೂಸ್ ಮಾಡೋಣ ಅಂತ ತಗೊಂಬಂದೆ. ನೋಡ್ರಿ, ಈ ಕಾರ್ ವಿಂಡೋಸ್ ಓಪನ್ ಆಗ್ತಾ ಇಲ್ಲ. ಈ ಕ್ಯಾಮ್ರಾಗೂ ನನಗೂ ತುಂಬಾ ಪ್ರಾಬ್ಲಮ್ ಇದೆ. ಸಣ್ಣ ಸಣ್ಣ ಆಸೆಗೆ ಜೀವ ಬಂದಂತಿದೆ. ಹಾಯ್, ಸೊ ವೆಲ್ಕಮ್ ಬ್ಯಾಕ್ ಟು ಮೈ ನ್ಯೂ ಬ್ಲಾಗ್. ಗೈಸ್ ಇವತ್ತಿನ ಬ್ಲಾಗ್ ನ ಶುರು ಮಾಡ್ತಿರೋದು ಇಲ್ಲಿಂದ. ನಾವು ಈಗ ಇಲ್ಲಿ ಫೋಟೋ ಶೂಟ್ ಮಾಡ್ಕೊಳಕ್ ಕೊಟ್ಟಿದ್ದಾರೆ ಸ್ವಲ್ಪ ಟೈಮು. ನಾವು ಬೆಳಗ್ಗೆನೆ ಎದ್ದು 8 ಗಂಟೆ ಕ್ಯಾಬಲ್ಲಿ ಬಂದಿದ್ದೀವಿ ಅವ್ರ ಜೊತೆಗೆ. ಓವಾಸಾನ್ ಬ್ರಿಡ್ಜ್ ಅಂತ ಗೈಸ್. ಸೊ ಈಗ ನಾನು ಇಲ್ಲಿ ರೀಲ್ಸ್ ಮಾಡಬೇಕು, ವಿಡಿಯೋ ಮಾಡಬೇಕು ಅಂದ್ಕೊಂಡಿದ್ದೆ. ನೋಡೋಣ ಏನಾಗುತ್ತೆ ಅಂತ. ನೋಡಿ ಶ್ಯಾಡೋ ಗೈಸ್. ಸೊ ಈ ಥರ 8 ಡಿಫ್ರೆಂಟ್ ಡಿಸೈನ್ಸ್ ಆಫ್ ಬ್ರಿಡ್ಜ್ ಇದೆಯಂತೆ. ಸೊ ಇದು ಒನ್ ಆಫ್ ದ ಡಿಸೈನ್ ಅಷ್ಟೇ. ಬರ್ರಪ್ಪ ಹೋಗಿ ನೋಡೋಣ. ಸೆಂಟ್ರಿಗೆ ಹೋದ್ರೆ 3 ಬ್ರಿಡ್ಜ್ ಕಾಣುತ್ತಂತೆ. ಇನ್ನು ಹೆಂಗ್ ಕಾಣುತ್ತೆ ನೋಡೋಣ ಬರ್ರಿ. ಅಲ್ಲಿ ಕಾಣ್ತಾ ಇತ್ತು ನೋಡಿ, ಅಲ್ಲಿ ಒಂದು, ಅದರಿಂದ ಇನ್ನೊಂದು. ಲುಕ್ ಅಟ್ ದಿಸ್ ವ್ಯೂ ಗೈಸ್. $8.1 ಬಿಲಿಯನ್ ಖರ್ಚು ಮಾಡಿ ಈ ಸಿಟಿ ಕಟ್ಟಿರೋದು. ಇದೆಲ್ಲ ಇದು 40 ಕಿಲೋಮೀಟರ್ ರೇಡಿಯಸ್ ಗೈಸ್. ಸೊ ಅದೇ ನಾನು ಹೇಳ್ತಿದ್ದೆ, 4 ವರ್ಷ ಹಿಂದೆ ನಮ್ಮನ್ನ ನಾವು ಜ್ಞಾಪಿಸ್ಕೊಂಡ್ರೆ, ದಿಸ್ ವಾಸ್ ಆಲ್ವೇಸ್ ಅ ಡ್ರೀಮ್. ನೆವರ್ ಇಮ್ಯಾಜಿನ್ಡ್ ಹಿಂಗೆ ಒಂದು ಕಂಟ್ರಿಗೆ ಬರ್ತೀವಿ, ಇಲ್ಲ ನಮ್ಮ ದೇಶ ಬಿಟ್ಟು ಇನ್ನೊಂದ್ ಕಡೆ. ಅಂದ್ರೆ ವಿ ಯೂಸ್ ಟು ಡ್ರೀಮ್ ವಾಸ್ ಆಲ್ವೇಸ್ ದೇರ್. ದಿನಾ ಡ್ರೀಮ್ ಮಾಡ್ತಿದ್ವಿ ಅಂತೂ ಇದೆ. ಅಂಡ್ ಸ್ಟಿಲ್ ವಿ ಡ್ರೀಮ್, ಬಟ್ ನೆವರ್ ನ್ಯೂ ದಟ್ ಇಟ್. ಹಿಂಗೆಲ್ಲ ಒಂದು ಕಂಟ್ರಿ ಬಂದು ಸುತ್ತಾಡ್ತೀವಿ, ಇಂಥ ವ್ಯೂ ನೋಡ್ತೀವಿ. ಅದು ನಮ್ಮ ಸ್ವಂತ ದುಡ್ಡಲ್ಲಿ, ನಮ್ಮ ಅಪ್ಪ ಅಮ್ಮನ ದುಡ್ಡಲ್ಲ. ಸೊ ನಮ್ಮ ಸ್ವಂತ ಹಾರ್ಡ್ ವರ್ಕ್ ಇಂದ. ಸೊ ಇಟ್ಸ್ ಆಲ್ ಅ ಗ್ರೇಟ್ ಟೈಮ್ ಫಾರ್ ಅಸ್. ಫೀಲ್ಸ್ ಡಿಫರೆಂಟ್ ವೆನ್ ಯು ಹ್ಯಾವ್ ಕಮ್ ಟು ಅ ಟ್ರಿಪ್. ಏನಂತೀವಿ ಒಮ್ಮೆ, ನಿನ್ನ ದುಡ್ಡಲ್ಲಿ ಅಪ್ಪ ಅಮ್ಮನ ದುಡ್ಡು ಬಿಟ್ಟು. ಇಟ್ಸ್ ಡಿಫ್ರೆಂಟ್. ಪ್ರೌಡ್. ನಾನು ಒಮ್ಮೆ ಸುಜಿ ಮೊನ್ನೆ ಮಾತಾಡ್ತಾ ಇದ್ವಿ, ಎಷ್ಟು ಜನ ಕನ್ಸು ಕಾಣ್ತಾರೆ ಫ್ರೆಂಡ್ಸು, ಗೋವಾಗೆ ಹೋಗ್ಬೇಕು ಅಂತ ಕನ್ಸು ಕಾಣ್ತಾರೆ. ಗೋವಾಗೆ ಹೋಗೋಕ್ಕಾಗಲ್ಲ. ನಾವು ಬ್ಯಾಂಕಾಕ್ವರೆಗೂ ಬಂದಿದ್ದೀವಿ, ಥೈಲ್ಯಾಂಡ್ವರೆಗೂ ಬಂದಿದ್ದೀವಿ, ಅಂಡ್ ಮಲೇಷ್ಯಾಗೆ ಬಂದಿದ್ದೀವಿ. ನಾವು ಗೋವಾ ಅಂದ್ರೆ ಚಪ್ಪಲಿ ತಗೊಂಡಿದ್ದೆ. ಹೌದು. ಸೊ ಅದೆಲ್ಲ ಜ್ಞಾಪಿಸ್ಕೊಂಡ್ರೆ ಹೆಂಗಾಗೋಯ್ತು ಲೈಫ್ ಸಡನ್ ಆಗಿ ಅನ್ನೋ ಫೀಲ್. ಜೀವ ಬಂದಂತಿದೆ. ಪ್ಯಾಲೇಸ್ ಆಫ್ ಜಸ್ಟಿಸ್ ಅಂತೆ, ಅಲ್ಲಿ ಕರ್ಕೊಂಡಿದ್ದೆ. ನೋಡೋಣ ಹೆಂಗಿದೆ ಅಂತ ಬನ್ನಿ. ಮುಂದೆಯಿಂದ ಹೆಂಗಿದೆ. ತೇಲಾಡುತ್ತಾ ಫಾಲೆನ್ ಇನ್ ಲವ್, ರೋಮಾಂಚನ I'm falling in love. ಸಂತೋಷದ ಉಲ್ಲಾಸ. ಸೊ ಕ್ಯಾಬ್ ಅವ್ರು ನಮ್ಮನ್ನ ಇಳಿಸ್ಬಿಟ್ಟಿಲ್ಲಿಂದ ಹೋದ್ರು. 10:20ಗೆ ಬನ್ನಿ ಅಂತ. ಈಗ 9:40 ಟೈಮು. 10:20ಗೆ ಇಲ್ಲೆಲ್ಲ ತೋರಿಸ್ಬಿಟ್ಟು ಹೋದ್ರು. ಇಲ್ಲೆಲ್ಲ ಇರ್ತೀನಿ ನಾನು ಅಂತ. ಅಲ್ಲಿ ಎಲ್ಲ ಹೋಗ್ತಾಯಿತ್ತು ನೋಡಿ ನಮ್ಮ ಕ್ಯಾಬು, ಅಲ್ಲಿ ಇರ್ತೀನಿ ಅಂತ. ಸೊ ಇಲ್ಲೇ ಕೂತ್ಕೊಂಡು ಸ್ವಲ್ಪ ಟೈಮ್ ತೊಗೊಳ್ತಾ ಇದ್ದೀನಿ. ನೆರಳಿದೆ. ಸೊ ನಾನು ಇವತ್ತು ಮರಿದೆ ಇನ್ಸ್ಟಾ 360 ಎತ್ಕೊಂಡ್ಬಂದಿದ್ದೀನಿ ನೋಡಿ. ಸೊ ಪುತ್ರ ಜಯ ಅಂದರೆ ಏನು ಅಂತ ನಾವು ಕೇಳ್ತಾ ಇದ್ವಿ, ಬಟ್ ನಮಗೆ ಗೊತ್ತಿದೆ ಅರ್ಥ. ಅದು ಪುತ್ರ ಅಂದರೆ ಸನ್, ಜಯ ಅಂದರೆ ಸಕ್ಸಸ್ಸು. ಸೊ ಸಾಂಸ್ಕೃತ್ ವರ್ಡ್ನ ತೊಗೊಂಡು ಈ ನೇಮ್ ಇಟ್ಟಿರೋದು ಈ ಸಿಟಿಗೆ. ಅಲ್ಟಿಮೇಟ್ ಆಗಿ ಕಟ್ಟಿದ್ದಾರೆ. ಇನ್ಫ್ರಾಸ್ಟ್ರಕ್ಚರ್ ಎಲ್ಲ, ಇವ್ರದ್ದು ಬಿಲ್ಡಿಂಗ್ಸ್ ಎಲ್ಲ ತುಂಬ ಚೆನ್ನಾಗಿದೆ, ಯೂನಿಕ್ ಆಗಿದೆ. ಆ್ಯಂಡ್ ಇನ್ನೂ ನೋಡಬೇಕು ಅನಿಸುತ್ತೆ. ಸೊ ಅಷ್ಟು ಸಖತ್ತಾಗಿದೆ. ಆ್ಯಂಡ್ ಇಟ್ ಲುಕ್ಸ್ ರಿಯಲಿ ಹ್ಯೂಜ್. ತುಂಬ ಡಿಫ್ರೆಂಟ್ ಆಗಿದೆ ಒಂಥರ. ಫಸ್ಟ್ ನೋಡಿ, ಎಲ್ಲ ದೊಡ್ಡದು ಹೆಂಗಿದೆ ನೋಡಿ ಬಿಲ್ಡಿಂಗ್. ಅದು ನೋಡಿ ಹೆಂಗಿದೆ ಅಲ್ಲಿರೋದು. ಈ ಥರ ಬಿಲ್ಡಿಂಗ್ಸ್ ಎಲ್ಲ ನಮ್ಮ ಬೆಂಗಳೂರಲ್ಲೂ ಇದೆ, ಕರ್ನಾಟಕದಲ್ಲೂ ಇದೆ, ಮುಂಬೈಯಲ್ಲೂ ಇದೆ, ಡೆಲ್ಲಿಯಲ್ಲೂ ಇದೆ. ಸೊ ಎಲ್ಲ ಬೇರೆ ಬೇರೆ ಸ್ಟೇಟ್ಸಲ್ಲೂ ಇದೆ. ಬಟ್ ಈ ಥರದ್ದು ತಾಜ್ ಮಹಲ್ ಇದೆ. ತಾಜ್ ಮಹಲ್ ಬಿಟ್ಟರೆ ವಿಧಾನಸೌಧ ಇದೆ. ಅದು ಬಿಟ್ಟರೆ ಈ ಥರ ಏನಂತಾರೆ ಡ್ಯಾಮ್ ಅನ್ಸುವಂಥದ್ದು ನಮ್ಮ ಬೆಂಗಳೂರಲ್ಲಿ ವಿಧಾನಸೌಧ ಇದೆ. ಮೈಸೂರು ಪ್ಯಾಲೇಸ್ ಇದೆ. ನಂಗೆ ಒಳ್ಳೆ ದುಬೈ ಫೀಲ್ ಕೊಡ್ತಾ ಇದೆ ಇದು ಈ ಜಾಗ ಎಲ್ಲ. ಸೊ ಬಿಲ್ಡಿಂಗ್ಸ್ ಎಲ್ಲ ಸಖತ್ ಯೂನಿಕ್ ಆಗಿದೆ ಇದೆಲ್ಲ. ಮಾಸ್ಕ್ ಇದು ಅಲ್ಲಿ ಬರೆದಿದೆ ನೋಡಿ, ಮಸ್ಜಿದ್ ಪುತ್ರ ಅಂತೆ. ಸಾಂಸ್ಕೃತ್ ವರ್ಡ್ ಇಟ್ಟವ್ರೆ ಪಕ್ಕದಲ್ಲಿ. ಸೊ ಇದು ಮಾಸ್ಕ್ ಇದು. ಅದೇನು ಅಂತ ನೋಡ್ಕೊಂಬರೋಣ ಬನ್ನಿ. ಸೊ ಒಳಗೋಗಿ ಹೆಂಗಿದೆ ನೋಡೋಣ ಅಂದ್ಕೊಂಡೆ ಮಾಸ್ಕು. ಬಟ್ ಸಖತ್ ಉದ್ದ ಲೈನ್ ಇದೆ. ನಮಗೆ ಅಷ್ಟು ಟೈಮ್ ಇಲ್ಲ. 10:20ಗೆ ನಾವು ವಾಪಸ್ ಹೋಗಬೇಕು. ಸೊ ಇನ್ನೊಂದು 10 ನಿಮಿಷ ಇದೆ ಅಷ್ಟೇ ನಮ್ಮ ಹತ್ರ. ಸೊ ವಾಪಸ್ಸು ಅಲ್ಲೊಂದಿದೆಯಲ್ಲ ಬಿಲ್ಡಿಂಗು, ಅದು ಹೆಂಗಿದೆ ಹತ್ರದಿಂದ ನೋಡ್ಕೊಂಬಂದ್ಬಿಡೋಣ. ಲೆಟ್ಸ್ ಗೋ.
ಗೈಸ್ ಟೈಮ್ 10 ಗಂಟೆ ಅರ್ಲಿ ಮಾರ್ನಿಂಗ್ ಇದು. ಈಗಲೇ ಇಷ್ಟು ಬಿಸಿಲಿದೆ. ನಾನು ಯೋಚನೆ ಮಾಡ್ತಾಯಿದ್ದೀನಿ 1 ಗಂಟೆ 12 ಗಂಟೆಗೆ ಯಾವ ಥರ ಇರ್ಬೋದು ಈಗ ಅಂತ. ನೆನ್ನೆ ನಾವು ಬಂದಿದ್ವಿ ಆಚೆ 4 ಗಂಟೆಗೆ ಆಚೆ ಬಂದಿದ್ದು, ನಾವು ಮಲ್ಕೊಂಬಿಟ್ಟಿದ್ವಲ್ಲ. ಸೊ ನಾವು ನೋಡಿಲ್ಲ ಬಿಸಿಲನ್ನ. ನೆಕ್ಸ್ಟ್ ಲೆವೆಲ್ ಬಿಸಿಲಿದೆ. ದೇವರನ್ನೇ ತಲೆನೋವ್ತದೆ ನನಗೆ ಬಿಸಿಲಿಗೆ. ನಿಮಗೂ ಹಂಗಾಗುತ್ತಾ? ಬಿಸಿಲು ಜಾಸ್ತಿ ಇದ್ದರೆ, ತುಂಬ ಜಾಸ್ತಿ ಬಿಸಿಲಿದ್ರೆ ತಲೆನೋವು ಏನಾದ್ರು ಬರುತ್ತಾ? ಬಿಕಾಸ್ ನನಗಂತೂ ತಲೆನೋವು ಬಂದ್ಬಿಟ್ಟಿದೆ. ವಾವ್, ನೋಡಿ ಗೈಸ್ ಹೆಂಗಿದೆ ಇದು ಹತ್ರದಿಂದ. ಏನಿದು ನೋಡ್ಕೊಂಬರೋಣ ಬನ್ನಿ. ಸೊ ಇದಾದಮೇಲೆ ಇಲ್ಲಿಂದ ನಾವು ಟೂರಿಸ್ಟ್ಗೆ ಅಲೋವಿಲ್ಲ, ಇಲ್ಲಿಗೆ ಲಾಸ್ಟು. ಹತ್ರದಿಂದ ಹಿಂಗಿದೆ, ಬಟ್ ಇದೇನಿದೆ ಅಂತ ಗೊತ್ತಾಗ್ತಿಲ್ಲ ನನಗೆ. ಏನೋ ಗೌರ್ಮೆಂಟ್ದೇನೋ ಆಫೀಸ್ ಇರ್ಬೋದು ವೈಸ್, ಐ ಆಮ್ ನಾಟ್ ಶೋರ್. ನಮ್ಮ ವಿಧಾನಸೌಧ ಹೆಂಗೆ ಆ ಥರ ಇರ್ಬೋದು ಇವ್ರದ್ದು, ಬಿಕಾಸ್ ಎಲ್ಲ ಫ್ಲಾಗ್ಸ್ ಹಾಕಿದ್ದಾರೆ. ಆ್ಯಂಡ್ ಅಲ್ಲೇನೂ ಬರ್ದಿಲ್ಲ ಏನಿದು ಅಂತ. ನಾನು ಗೂಗಲ್ ಮಾಡಿ ಚೆಕ್ ಮಾಡಿ ನಿಮಗೆ ಹೇಳ್ತೀನಿ. ವೈಸು ಗೂಗಲ್ಲಿ ಹೌಸಿಂಗ್ ಆಫ್ ಪ್ರೈಮ್ ಮಿನಿಸ್ಟರ್ ಆಫ್ ಮಲೇಷಿಯಾ ಅಂತಿದೆ. ನೀರು ತೊಗೊಂಡ್ವಿ 2 ರಿಂಗೇಟ್ ಒಂದು ಬಾಟ್ಲಿಗೆ, ಅಂದರೆ 18.25 1 ರಿಂಗೇಟ್ ಅಂದರೆ ನೀವೇ ಕೌಂಟ್ ಮಾಡ್ಕೊಳ್ಳಿ 2 ರಿಂಗೇಟಿಗೆ ಎಷ್ಟಾಯಿತು ಅಂತ. ಗೈಸ್ ಪ್ರೈಮ್ ಮಿನಿಸ್ಟರ್ ಆಫೀಸ್ ಅಂತೆ ಅದು. ನಾನು ಹೇಳಿಲ್ವಾ ಏನೋ ಪ್ರೈಮ್ ಮಿನಿಸ್ಟರ್ ರಿಲೇಟೆಡ್ ಇದೆ ಅಂತ. ಪ್ರೈಮ್ ಮಿನಿಸ್ಟರ್ ಆಫೀಸ್ ಅದು. ಓಕೆ, ನಮ್ಮ ಕ್ಯಾಬ್ ಅಣ್ಣ ಹೇಳಿದ್ರು, ಅವ್ರಿಗೆ ಕೇಳ್ತಾರೆ ಅದೆಲ್ಲ ನಾನು ಡೌಟ್ ಬಂದಾಗ. ಟ್ರಿಪ್ ಅಂದರೆ ಸರಿಯಾಗಿ ತಿನ್ನೋಣ, ಫುಲ್ಲು ಸಕ್ಕತ್ತಾಗಿರೋಣ ಅಂತ ಬರ್ತೀವಿ. ಇಲ್ಲಿ ಏನು ತಿಂದೇ ಇಲ್ಲ ಬೆಳಗಿಂದ. ಎಷ್ಟೋ ದಿನ ಡಿನ್ನರ್, ಎಷ್ಟೋ ದಿನ ಬ್ರೇಕ್ಫಾಸ್ಟ್ನ ಮಿಸ್ ಮಾಡಿಬಿಟ್ಟಿದ್ದೀವಿ. ಲಂಚ್ನ ಮಾತ್ರ ಮೇ ಬಿ ಎವ್ರಿ ಡೇ ತಿಂದಿರೋದು, ಅದೂ ಲೇಟಾಗಿ ತಿಂದಿದ್ದೀವಿ. ವಾಪಸ್ ಬೆಂಗಳೂರಿಗೆ ಹೋದ್ಮೇಲೆ ಸರಿ ಹೋಗುತ್ತೆ. ಅಲ್ಲಿ ನೋಡಿ ಇನ್ನೊಂದು ಬ್ರಿಡ್ಜ್ ಇಲ್ಲಿ ಕಾಣ್ತದೆ ಕ್ಲಿಯರಾಗಿ ನಿಮಗೆ. ಇನ್ನೊಂದು ಸಖತ್ ಖರ್ಚಂತೂ ಮಾಡಿದ್ದಾರೆ ಈ ಸಿಟಿನ ಬಿಲ್ಡ್ ಮಾಡೋಕ್ಕೆ. ತುಂಬ ನೀಟಾಗಿ ಮೇಂಟೈನು ಮಾಡಿದ್ದಾರೆ. ಇಲ್ಲಿಗೆ ಬರ್ತಾನೆ ಇರಲಿಲ್ಲ ಗೈಸ್. ಅಲ್ಲಿಂದ ಹೊರಟ್ವಿ. ಇನ್ನೊಂದು ಬೋಟಿಂಗ್ ಏನೋ ಮಾಡಿಸ್ತೀನಿ ಅಂತ ನಮ್ಮ ಡ್ರೈವರನ್ನು ಕರ್ಕೊಂಬಂದರು. ಅದು ಬಿಟ್ಟರೆ ಅದು ಮಾರ್ಟ್ ಥರ ಇದೆ, ಚೆಕ್ ಮಾಡೋಣ. ಯಾ ಸರ್, ಚೆಕಿಂಗ್. ಬನ್ನಿ ಏನಿದೆ ನೋಡೋಣ ಒಳಗೆ. This metal, no plastic. ಮೆಟಲ್. Yes. 2 Indian is this one. ಸಕ್ಕತ್ತಾಗಿದೆ ನೋಡಿ. ಕೀಚೇನ್ ಅಂತೆ. Metal this one. ಕತ್ತಿ ಹಿಡ್ಕೊಂಬ ಹಿಡ್ತೀನಿ. ಕಟ್ಟಪ್ಪ. ಸೊ ಬನ್ನಿ ಹೋಗೋಣ. ಹೆಂಗಿದೆ ನೋಡೋಣ. ನಂಗೆ ಕಾಶ್ಮೀರ ನೆನಪಾಗೋಯ್ತು. ಕಾಶ್ಮೀರಲ್ಲಿ ಹಿಂಗೆ ನಾವು ಹೋಗಿದ್ದಿದ್ದು ಬೋಟಿಂಗ್. ನಿಮ್ಗೆ ನೆನಪಿದೆ ಅನ್ಸುತ್ತೆ ವ್ಲಾಗ್ ನೋಡಿದರೆ. ಸೊ ನಾವು ಒಂದು ಹಚ್ಕೋಬೇಕಂತೆ. ನಮ್ಮ ಸೈಜ್ ಯಾವುದಪ್ಪ ಇದು ನೋಡಿ. ಏನು ಹಿಂಗಾಗ್ಬಿಟ್ಟಿದೆ ಇದು, ಇಷ್ಟು ಕಲೀಜಿದೆ ಇದು. ಗೈಸ್ ಸೊ ಲೆಟ್ಸ್ ಗೋ. ಫೈನಲಿ ಯಾವ ಬೋಟಲ್ಲಿ ಹೋಗ್ತಾ ಇದ್ದೀವಿ ಗೊತ್ತಿಲ್ಲ ನನಗೆ, ಬಟ್ ಒಟ್ಟಿನಲ್ಲಿ ಹೋಗ್ತಾ ಇದ್ದೀವಿ. ಇದರಲ್ಲಿ ಹೋಗ್ತಿರೋದು ಇದರಲ್ಲಿ. ಗೈಸ್ ಸೊ ಬೋಟ್ ಸ್ಟಾರ್ಟ್ ಆಗಿದೆ. ಈಗ Insta 360 ಶಾರ್ಟ್ ನೋಡಿ ನೀವು, ಹೆಂಗಿದೆ ಅಂತ ಎಂಜಾಯ್ ಮಾಡಿ. ಬಾಯ್. ದಿನ ಬೇರೆಲ್ಲವನ್ನು ನೆನವೆ ನಾನು ನಿಂದನು, ನೆನೆದ ನಂತರ ಸತಾಯಿಸೋ ಒಂದೊಂದು ಚಿಂತೆಗೀಗ ನಿನ್ನಲೇ ಇದೆ ಎಲ್ಲ ಉತ್ತರ. ದೂರವಾಗಲಿ ಬೇರೆ ಎಲ್ಲ ಕಾಳಜಿ, ಪೂರವಾಗಲಿ ನಿನ್ನ ಕಡೆಗೆ ಮನ. ಗೈಸ್ ನೋಡಿ, ಇದು ಪ್ರೈಮ್ ಮಿನಿಸ್ಟರ್ ಮನೆ ಅಂತ. ಇದು ಹೆಂಗಿದೆ ನೋಡಿ ಗೈಸ್. ಅದು ಮನೆನಾ ಪ್ಯಾಲೇಸ್ ಅದು. ತೇಲಾಡುತ್ತಾ ಸೊ ಕ್ಯಾಬಿಂದ ಇಳಿದ್ವಿ ನಾವು. ಆ್ಯಂಡ್ ಕ್ಯಾಬು ಅದಷ್ಟೇ ಇವತ್ತಿನ ಪ್ಯಾಕೇಜ್ ಪ್ಲ್ಯಾನು. ಅದು ಬಿಟ್ಟರೆ ನಾವು ಬೆಳಗಿಂದ ಲಂಚ್ ಬ್ರೇಕ್ಫಾಸ್ಟ್ ಏನೂ ಮಾಡಿಲ್ವಲ್ಲ, ಅದಕ್ಕೆ ತಿನ್ನೋಣ ಅಂತ ಬಂದ್ವಿ. ಆ್ಯಂಡ್ ಲುಕ್ ಅಟ್ ದಿಸ್ ನೋಡಿ. ಎಲ್ಲ ದೇಶದಲ್ಲೂ ಇಂಥ ರೋಡ್ ಇದ್ದೇ ಇರುತ್ತೆ. ಸೊ ಇಟ್ಸ್ ನಾಟ್ ಲೈಕ್ ಸಾಕಾಗೆ ಇದೆ. ಎಲ್ಲ ಕಡೆನೂ ಇದೆ ಗೈಸ್. ಎಲ್ಲ ಕಂಟ್ರಿಲೂ ಇನ್ನೂ ಡೆವಲಪ್ ಆಗೋ ಜಾಗಗಳಿದೆ. ಸೊ ನಾಟ್ ದೇರ್ ಆರ್ ಸಮ್ ರೋಡ್ಸ್ ವಿಚ್ ಆರ್ ಗೆಟಿಂಗ್ ಡೆವಲಪ್ಡ್. ನಾವು ಮೈಂಡ್ ಸೆಟ್ ಇಟ್ಕೊಂಡಿರ್ತೀವಿ ಫಾರಿನ್ಸಲ್ಲೆಲ್ಲ ಹಿಂಗೆ, ಬೇರೆ ಕಂಟ್ರಿಲಿ ಹಂಗೆ ಎಲ್ಲ ರೋಡು ಮಸ್ತಾಗಿರುತ್ತೆ ಹಂಗೆಲ್ಲ ಏನಿಲ್ಲ ಗೈಸ್. ಸೊ ಇಂಡಿಯಾದು 9:30 ಆ್ಯಂಡ್ ಇಲ್ಲಿದು 12 ಗಂಟೆ ಹತ್ತತ್ರ. ನಾಟ್ ಶೋರ್ ಇಂಡಿಯಾದ ಎಷ್ಟಿದೆ ಅಂತ. ಬಟ್ ಇಲ್ಲಿ ಯಾವುದು ಶಾಪೇ ಓಪನ್ ಆಗಿಲ್ಲ. ಫುಲ್ ಹಸ್ವಾಗ್ತಿದೆ, ನೆಕ್ಸ್ಟ್ ಲೆವೆಲ್ ಹಸ್ವಾಗ್ತಿದೆ. ಏನು ಮಾಡೋದು ಗೊತ್ತಾಗ್ತದೆ. ರಾತ್ರಿನೂ ಸರಿಯಾಗಿ ತಿನ್ನೋಕ್ಕಾಗಿಲ್ಲ. ರೈಸ್ ಫುಲ್ಲು ತುಂಬ ಕೆಟ್ಟದಾಗಿರ್ತದೆ. ಚಿಕನ್ ಫ್ರೈಡ್ ರೈಸ್ ಮತ್ತು ಅವ್ರು ಬಿರಿಯಾನಿ ತೊಗೊಂಡಿದ್ರು, ಅದು ಚೆನ್ನಾಗಿರ್ತೀವಿ ಬರುತ್ತೆ ಗೈಸ್. ಸೊ ನಾವು ಹೋಗಿದ್ದ ಕಡೆ ಕ್ಲೋಸ್ ಇತ್ತು, ಅದಕ್ಕೆ ಬೇರೆ ರೋಡಿಗೆ ಬಂದ್ವಿ. ವಾಪಸ್ ಹೋಗೋಣ ಅಂತ ಫುಲ್ ಬೇಜಾರಲ್ಲಿ ನಡ್ಕೊಂಡು ಹೋಗ್ತಿದ್ವಿ. ದೇವ್ರ ಕಂಡ್ದಂಗೆ ಒಬ್ರು ಯಾರೋ ಬ್ಯಾಂಬೂಲಿ ಹಿಂಗೆ ಟಕ್ಕ ಹೊಡಿತಾ ಬಿರಿಯಾನಿ ತೆಗಿತಾ ಇದ್ರು, ಬ್ಯಾಂಬೂ ಬಿರಿಯಾನಿ. ಅದು ನೋಡಿ ಒಳಗೆ ಮುಗ್ಬಿಟ್ವಿ. ಫುಲ್ ಇಂಡಿಯನ್ ಸ್ಟೈಲ್ ಫುಡ್ಡು ಎಲ್ಲ ಇದೆ. ಬಿರಿಯಾನಿ, ಬ್ಯಾಂಬೂ ಸ್ಪೆಷಲ್ಲು, ಬಾಳೆ ಎಲೆ ಊಟ ಎಲ್ಲ ಇದೆ ನೋಡಿ.
ಆಮೇಲೆ ದೋಸೆ ಗೀಸೆ ಎಲ್ಲ ನೋಡಿ, ಪ್ರೈಸ್ ನೋಡಿ ಗೈಸ್, ಪ್ರೈಸ್ ನೋಡಿ ಗೈಸ್ ನೀವು. ಯಪ್ಪ ಏನೋ ನಮ್ಮ ಹೊಟ್ಟೆ ಪಾಡಿಗೆ ತಿನ್ಕೊಂಡು ಹೋಗ್ಬಿಡ ಗೈಸ್. ಸೊ ಅನ್ನ ಸಾಂಬಾರು ಮೀಲ್ ಆರ್ಡರ್ ಮಾಡಿದ್ದೀವಿ. 12 ತೈಬಾತ್ ಇದು, 12 ತೈಬಾತ್ ರಿಂಗೆಟ್, 12 ರಿಂಗೆಟ್ ಇದು ನೋಡ್ಬಿಟ್ಟೆ ಬಂದಿದ್ದು ನಾವು ಗೈಸ್. ಅನ್ನ ಸಾಂಬಾರ್ ಹೆಂಗಿದೆ ಗೊತ್ತಾ, ಅಲ್ಟಿಮೇಟ್. ಸೊ ಕಾಫಿ ನಂಗೆ ಕಾಫಿ ಅಂದರೆ ಇಷ್ಟ. ಸೊ ದಿನಕ್ಕೆ ಒಂದ್ಸರಿ ಅದು ಕುಡಿದ್ದೆ ಬೆಂಗಳೂರಲ್ಲಿ. ಆಮೇಲೆ ರೀಸೆಂಟಾಗಿ ಒಂದು ಚೂರು ಸ್ಟಾಪ್ ಮಾಡಿದ್ದೆ. ಬಟ್ ಇಲ್ಲಿ ಬಂದಮೇಲೆ ಕಾಫಿ ಕುಡಿಬೇಕು ಅನ್ನೋ ಆಸೆ ಇತ್ತು. ಮೊನ್ನೆನೋ ನೋಡೋಲ್ಲ ಡಿಕಾಷನ್ ಕೊಟ್ಬಿಟ್ಟಿದ್ರು ಕಾಫಿ ಅಂತೇಳಿ. ಇವತ್ತು ಕಾಫಿ ಕುಡಿಯೋಣ ಅಂತ ಆರ್ಡರ್ ಮಾಡಿದೆ. 6 ರಿಂಗೆಟ್ ಕೊಟ್ಟು, 6 ಅಂದರೆ 6.5 ಏನೋ ಆಯಿತು ರಿಂಗೆಟ್. 10 ರೂಪಾಯಿ ಕೊಟ್ಟು ಕಾಫಿ ತೊಗೊಂಡಿದ್ದೀನಿ. ಬಟ್ ಚೆನ್ನಾಗಿದೆ ನೋಡಿ. ನಮ್ಮ ಇವತ್ತಿನ ಊಟದ ಬಿಲ್ಲು ನೋಡಿ, ಲ್ಯಾಂಬೋ ಉರುಸ್ ಡ್ಯಾಮ್. ಓ ಫ್ಯಾಮ್, ಸೊ ರೂಮಿಗೆ ವಾಪಸ್ ಬಂದಿದ್ದೀವಿ. ಆಚೆ ಸುತ್ತಾಡಿ ನಾನು ಸ್ನಾನ ಮಾಡಿರಲಿಲ್ಲ. ಫಸ್ಟ್ ಹೋಗಿ ಸ್ನಾನ ಮಾಡಬೇಕು, ಬಿಕಾಸ್ ಬೆಳಗ್ಗೆನೇ ಬೇಗ ಓಡೋದ್ವಿ. ಆ್ಯಂಡ್ ಬಿಯರ್ಡ್ ಸ್ವಲ್ಪ ಜಾಸ್ತಿ ಆಗ್ಬಿಟ್ಟಿದೆ ಗೈಸ್. ಸೊ ಶೇಪ್ ಮಾಡಬೇಕು. ಯಾರೋ ಅವರು ಎವ್ರಿ ಮಂತ್ ಕಳ್ಸಿದಾರೆ, ಒಂದು ಪ್ರಾಡಕ್ಟ್ ಕಳಿಸಿದ್ದಾರೆ, ಟ್ರಿಮ್ಮರ್. ಸೊ ಇದು ಹೆಂಗಿದೆ ಟ್ರೈ ಮಾಡೋಣ, ಲೆಟ್ಸ್ ಸಿ. ಓ ಫ್ಯಾಮ್, ಸೊ ಅಗ್ಯಾರೋ ಅವರು ನನಗೆ ಕೊಟ್ಟು ಕಳಿಸಿರೋದು ಟ್ರಿಮ್ಮರ್. ಓಕೆ, ಒಳಗಡೆ ಹೆಂಗಿದೆ. ಇವನು ಯಾರು, ಇವನು ಕೆಮ್ತಾನೆ. ಅನ್ಬಾಕ್ಸಿಂಗ್ ಮಾಡ್ಬೇಕಾದ್ರೆ ಕೆಮ್ತಾನದು. ಒಳಗಡೆ ಒಂದು ಟ್ರಿಮ್ಮರ್, ಆಬ್ವಿಯಸ್ಲಿ. ಇವು ಸಾಕಾಗಿದೆ, ರಾಯಲ್ ಫೀಲ್. ಬೇಡಪ್ಪ ನೀವು ಮುಟ್ಲೇ ಬೇಡ. ಇವ್ರು ಯಾರು ನಂಬಕ್ಕಾಗಲ್ಲ. ಎತ್ತಿ ಸೂಟ್ಕೇಸಲ್ಲಿ ಲಾಕ್ ಹಾಕೊಂಡ್ಬಿಡ್ತೀನಿ, ಎತ್ಕೊಂಡೋಗಿ ಏನೇನು ಮಾಡ್ಕೋತಾರೆ. ಆ್ಯಂಡ್ ಇಷ್ಟೆಲ್ಲ ಇದೆ. ಈಗ ಯಾವುದು ಏನು ಅಂತೆಲ್ಲ ಮ್ಯಾನಲ್ಲಿ ಓದಿ ನಿಮ್ಗೆ ಹೇಳ್ತೀನಿ ರೀ. ಸೊ ಇದರಲ್ಲಿ ಇರೋದು ಫಸ್ಟ್ ಟ್ರಿಮ್ಮರ್. ಓಕೆ, ಇದು ಟ್ರಿಮ್ಮರ್ ಹೆಡ್. ಇದು ಟ್ರಿಮ್ಮರ್ ಹೆಡ್ ಅಂತಾರೆ. ಗೊತ್ತಿರೋದು ಪವರ್ ಸ್ವಿಚ್ಚು. ಡಿಸ್ಪ್ಲೇ ನೋಡಿ ಇಲ್ಲಿ ಎಷ್ಟು % ಬ್ಯಾಟ್ರಿ ಇದೆ ಅಂತ. ಇದೊಂದು ಟ್ರಿಮ್ಮರು. ಒಂದು ಪ್ರೆಸಿಷನ್ ಟ್ರಿಮ್ಮರು. ಒಂದು ನೋಸ್ ಅಂಡ್ ಇಯರ್ ಟ್ರಿಮ್ಮರು. ಒಂದು ಶೇವರ್. ನೆಕ್ಸ್ಟ್ ಒಂದು ಬಾಡಿ ಟ್ರಿಮ್ಮರು. ಬೇಸ್ ಈಗ ಹೆಡ್ ನ ಚೇಂಜ್ ಮಾಡೋದು ಹೆಂಗೆ ಅಂದ್ರೆ ಅಷ್ಟೇ. ಈಗ ಇದಕ್ಕೆ ನೀವು ಇದೆಯಲ್ಲ ಯಾವುದಾದ್ರು ಹೆಡ್ ಹಾಕ್ಬೋದು. ಒಂದೊಂದು ಹಾಕಿ ತೋರಿಸ್ತೀನಿ. ಸೊ ಹಿಂಗೆ ಫಿಕ್ಸ್ ಮಾಡಿ ಕ್ಲೋಸ್. ಸೊ ನನಗೆ ಮೇನ್ ಕಾನ್ಶಿಯಸ್ ಆಗಿರೋದು ಈ ಪಾರ್ಟ್. ಮತ್ತು ಒಂಚೂರು ಮುಸ್ಟಾಚ್ ಜಾಸ್ತಿ ಆಗ್ಬಿಟ್ಟಿದೆ. ನನಗೆ ಒಂಚೂರು ಭಯ ಆ ಟ್ರಿಮ್ಮರ್ ಯೂಸ್ ಮಾಡೋಕ್ಕೆ. ಬಿಕಾಸ್ ಒಂದ್ಸರಿ ಮೀಸೆ ಬೋಡ್ಸ್ಕೊಂಡ್ಬಿಟ್ಟಿದ್ದೆ ಫುಲ್ಲು. ಲಿಟ್ರಲಿ ಮೀಸೆ ಬೋಡ್ಸ್ಕೊಂಡ್ಬಿಟ್ಟಿದ್ದೆ. ಅವಾಗಿಂದ ಒಂಚೂರು ಭಯ. ಇದು ವಿತ್ ಬ್ರಷ್ ಯೂಸ್ ಮಾಡ್ಬೋದು ಆಯಿತಾ. ವಿತ್ ಬ್ರಷ್ ಯೂಸ್ ಮಾಡ್ಬೋದು. ವಿತೌಟ್ ಬ್ರಷ್ ಬಾಡಿ ಟ್ರಿಮ್ ಮಾಡೋಕ್ಕೆ ನೋಡಿ. ನಿಮಗೆ ಅದು ಇಷ್ಟ ಆಗಿರೋ ಪ್ರಾಡಕ್ಟು ಆರ್ಡರ್ ಮಾಡಿ. ಡಿಸ್ಕ್ರಿಪ್ಷನ್ ಲಿಂಕ್ ಇರುತ್ತೆ. ಥ್ಯಾಂಕ್ ಯು. ಈಗ ಸ್ನಾನ ಮಾಡಿಕೊಂಡು ಮುಂದೆ ಏನು ಮಾಡೋದು ಅಂತ ಬ್ಲಾಗಲ್ಲಿ ನೋಡೋಣ ಗೈಸ್. ಸೊ ಸ್ನಾನ ಮಾಡಿಕೊಂಡು ನಾನು ರೆಸ್ಟ್ ಮಾಡ್ತಿದ್ದೆ. ಅದು ಬಿಟ್ಟು ಈಗ ವಾಪಸ್ಸು ನಾನು ತಿನ್ನೋಣ ಅಂತ ಬಂದಿದ್ದೀನಿ. ಬಿಕಾಸ್ ಹಸುವಾಗ್ತಿದೆ. ಏನೋ ಗೊತ್ತಿಲ್ಲ, ಸಡನ್ನಾಗಿ ಹಸುವಾಗ್ತಿದೆ. ಇಟ್ಸ್ ಈಟ್ ಸಮಥಿಂಗ್. ಅದಕ್ಕೆ 2 ಚಪಾತಿ ಮತ್ತು ಗ್ರೇವಿ ಕೇಳಿದೆ. ಪನ್ನೀರ್ ಬಟರ್ ಮಸಾಲ ಮಿಸ್ ಮಾಡ್ಕೊತಾ ಇದ್ದೀನಿ ನಾನು. ಇಲ್ಲಿ ಸಿಗ್ತಾಯಿಲ್ಲ. ಅದಕ್ಕೆ ಇವ್ರಿಗೆ ಚಿಕನ್ ಗ್ರೇವಿ ಹೇಳಿದ್ದೀನಿ. ಅದನ್ನು ತಿಂದ್ಬಿಟ್ಟು ಹೊಟ್ಟೆ ಸ್ವಲ್ಪ ಸಮಾಧಾನ ಮಾಡಿಕೊಂಡು ಮತ್ತೇನು ಪ್ಲ್ಯಾನ್ ಅಂತ ಗೊತ್ತಿಲ್ಲ, ನೋಡೋಣ ಇವತ್ತು. ಇಲ್ಲಿ ಪರೋಟ ಮತ್ತು ದಾಲ್ ಹಾಕೊಂಡ್ಬಂದಿದ್ದಾರೆ. ಗ್ರೇವಿ ಇನ್ನೂ ತರ್ತಾ ಇದ್ದಾರೆ ಗೈಸ್. ಸೊ ಮೇಲೆ ಬಂದಿದ್ದೀವಿ. ಈಗ ಇಲ್ಲಿ ಟಿಕೆಟ್ ತೊಗೋಬೇಕು. ಅಂದರೆ ಅಲ್ಲಿ ಒಂದು ಫ್ಲೋರ್ ಇದೆ, ಆ ಫ್ಲೋರ್ ಮೇಲೇ ಇಲ್ಲಿ. ಎಷ್ಟು ಗೈಸ್ ಲೈನಲ್ಲಿ ನಿಲ್ಲಿಸಿದ್ದಾರೆ. ಇಲ್ಲಿಂದ ಮೇಲೆ ಲಿಫ್ಟ್ ಬರುತ್ತೆ. ಆಮೇಲೆ ಹೆಂಗಿದೆ ಅದು, ವಾವ್, ಕ್ರೇಜಿ ಆಗಿದೆಲ್ಲ. TH05 ಅಂತೆ. 1 2 3 4 5 ಗೈಸ್. ಮೇಲೆ ಹೋಗ್ತಾ ಕಿವಿ ಕ್ಲೋಸ್ ಆಗ್ತಾಯಿತ್ತು ನನಗೆ ಗೈಸ್. ನೋಡಿ 250 ಮೀಟ್ರ್ ಮೇಲಿದ್ದೀವಿ ನಾವು. ಫುಲ್ ಬ್ಲಾಕ್ ಆಗೋಯ್ತು, ಕಂಪ್ಲೀಟ್ ಬ್ಲಾಕ್ ಆಗೋಯ್ತು, ಕಿವಿ ಬ್ಲಾಕ್. ಸೊ ಒಳಗೆ ಹೆಂಗಿದೆ ನೋಡೋಣ ಹೋಗಿ. ಇದೇ ಹಿಂಗಿದ್ರೆ ಅಲ್ಲಿಂದ ಹೆಂಗಿರ್ಬೋದು ವ್ಯೂ, ಯೋಚನೆ ಮಾಡಿ. ಈಗ ಸ್ಕೈಡೆಕ್ಸ್ ಬಾಕ್ಸ್ 2 ಹೋಗ್ತಾ ಇದೀವಿ. ಸೊ ಇಲ್ಲಿ ಬಾಕ್ಸ್ 1 ಬಾಕ್ಸ್ 2 ಅಂತ ಇರುತ್ತೆ. ಸೊ ಇದರಲ್ಲಿ ಮಳೆ ಬರ್ತಾ ಇದೆ, ಅದಕ್ಕೆ ನಾವು ಬೇಗ ಓಡ್ ಬಂದ್ಬಿಟ್ವಿ. ಏನೂ ಇಲ್ಲ, ಇಲ್ಲಿ ಬಾಕ್ಸಲ್ಲಿ ನಿಲ್ಲಿಸ್ತಾರೆ, ಕೆಳಗಡೆ ವ್ಯೂ ನೋಡೋದಷ್ಟೇ. ಇದಕ್ಕೆ ಎಕ್ಸ್ಟ್ರಾ ದುಡ್ಡು ಕೊಟ್ಟಿದ್ದೀವಿ. ಇಲ್ಲಿ ನೋಡಿ ಟೈಮರ್ ಹಾಕಿದ್ದಾರೆ. 45 ಸೆಕೆಂಡ್ ಅಲ್ಲಿ ನಿಲ್ಲಕ್ಕೆ ಬಿಡ್ತಾರೆ ಅಷ್ಟೇ. 45 ಸೆಕೆಂಡ್ ಆದ ತಕ್ಷಣ ವಾಪಸ್ ಬರಬೇಕು. ಯು ಹ್ಯಾವ್ ಮೋರ್ ಟೈಮ್, ಎನಫ್ ಗೈಸ್. ಸೊ ನಾವು ಇಷ್ಟೊತ್ತು ಕಾಯ್ತಿದ್ವಿ. ಯಾರೋ ಓನರ್ ಅಂತೆ ಬಂದರು, ಬಿಟ್ಬಿಟ್ರು. ನಾವು ಆಗಿಂದ ಕಾಯ್ಕೊಂಡು ನಿಂತಿದ್ದೀವಿ.
ನೋಡ್ಕೊಳ್ಳಿ. ಓನರ್ ಆಗಿ ಅವರೇ ನೋಡಿಲ್ವಾ, ಅವ್ರು ಎಕ್ಸೈಟ್ ಆಗ್ತವ್ರೆ. ಓನರ್ ಅಲ್ಲ, ಸುಮ್ಮನೆ ಫ್ರೆಂಡ್ಸ್ ಇರ್ತಾರೆ. ಓಕೆ ಓಕೆ, ಎಂಜಾಯ್ ಎಂಜಾಯ್ ಸರ್, ಎಂಜಾಯ್. ವಿ ವಿಲ್ ವೇಟ್ ಫಾರ್ ಯು. ಸೊ ಅಲ್ಟಿಮೇಟ್ ಆಗಿದೆ ವ್ಯೂ ಮಾತ್ರ. ಏನೋ ಸೀನ್ ಮಾಡ್ತವ್ರೆ. ಮಚ್ಚ ಬಂದ್ಬಿಡು, ಒಮ್ಮೆ ಬಂದ್ಬಿಡು, ಕಿರಿಕ್ ಮಾಡ್ಕೊಬೇಡ, ಬಂದ್ಬಿಡು. ಗೈಸ್ ಎಂತ ಸೀನ್ ಮಾಡ್ತವ್ರ ಅಂದ್ರೆ ನನ್ನ ಮಕ್ಕಳು. ಗೈಸ್ ನೆಮ್ಮದಿಯಾಗಿ ವಿಡಿಯೋ ಎಂಜಾಯ್ ಮಾಡಕ್ಕೂ ಬಿಟ್ಟಿಲ್ಲ ಗೈಸ್ ನನ್ನ ಮಕ್ಕಳು. ಯಾರು ಹೋಗಿದ್ದಾರೆ? ಸುಜಿತು 45 ಮಿನಿಟ್ಸ್ 2 ನಿಮಿಷ 45 2 ಸರಿ ನಿಂತ್ಕೊಂಡಿದ್ದ ಟೈಮ್ ಮುಗಿಯೋವರೆಗೂ. ಅದಕ್ಕೆ ಇಬ್ಬರದಾಗೋಯ್ತು ಲೆಕ್ಕ ಅನ್ಬಿಟ್ಟ. ನಾನು ಹೋದಾಗ್ಲೆ ನಾನು ಅದೇ ಟೆನ್ಷನಲ್ಲಿ ನಿಂತ್ಕೊಂಡ್ಬಿಟ್ಟೆ. ನೋಡಿ ಬೆಳಗ್ಗೆ ಹೊತ್ತು ಬರ್ಬೇಕಿತ್ತು ನಾವು. ನನ್ನ ಪ್ರಕಾರ ಲೇಟ್ ನೈಟ್ ಬಂದು ತಪ್ಪು ಮಾಡ್ಬಿಟ್ವಿ. ಬಟ್ ಲೇಟ್ ನೈಟಲ್ಲಿ ಈ ವ್ಯೂ ಸಖತ್ತಾಗಿರುತ್ತೆ. ಬೆಳಗ್ಗೆ ಹೊತ್ತು ಸಖತ್ ಭಯಂಕರವಾಗಿ ಕಾಣುತ್ತೆ ಇದು. ಗೈಸ್ ಇಲ್ಲಿ ಲೈನಿಗೆ ಜನ ನಿಂತಿದ್ರೆ ಇವ್ರು ಮಾಡೋದಕ್ಕೆ ಅರ್ಥ ಇದೆ. ಬೇಗ 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 ಅಂತ ಜನ ಎಲ್ಲ ಖಾಲಿ ಬಿದ್ದಿದೆ ಜಾಗ. ಬೇಗ 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 45 ಆಯ್ತು, ಬಂದ್ಬಿಡಿ ಬಂದ್ಬಿಡಿ ಅಂತಾರೆ. ಆಯ್ತು, ಒಂದು ರೂಲ್ಸ್ ಇರುತ್ತೆ. ಇನ್ನೇನು ಕೆಳಗೆ ಹೋಗ್ತಾ ಇದೀವಿ. ವ್ಯೂ ನೋಡ್ಕೊಂಬಿಡಿ ನೀವು ಮತ್ತೆ. ವಾವ್ ವಾವ್ ವಾವ್, ವಾಟ್ ಅ ವ್ಯೂ ನೋಡಿ. ಇಡೀ ಮಲೇಷ್ಯಾ ಕಾಣುತ್ತೆ ನಿಮ್ಗೆ ಇದರಿಂದ. ಇದೊಂದು ಟವರ್ ಬಿಟ್ಟಿದ್ರೆ ಚೆನ್ನಾಗಿರೋದು. ಇದನ್ನ ಬಿಡ್ಲಿಲ್ಲ ನಮ್ಗೆ, ಇನ್ನೂ ಓಪನ್ ಆಗಿಲ್ಲ. ಇದು ಓಪನ್ ಆದ್ಮೇಲೆ ನೆಕ್ಸ್ಟ್ ಟೈಮ್ ಬಂದ್ರೆ ಏನಾದ್ರು ಮಲೇಷ್ಯಾಗೆ ಫಾರ್ ವಿಸಿಟ್ ಮಾಡೋಣ ಇದನ್ನ. ನೋಡಿ ಟ್ವಿನ್ ಟವರ್ ಹೆಂಗ್ ಹೊಳಿತೈತೆ, ಲಕ 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 ಅಂತ ಐತೆ. ಆಗಿಂದ ಫೋಕಸ್ ಆಗ್ತಲ್ಲ ಫೋನ್, ಅಷ್ಟು ಬ್ರೈಟ್ ಇದೆ ಅದು. ನೋಡಿ ಈ ಬಿಲ್ಡಿಂಗ್ ಏನು ಸಕ್ಕತ್ತಾಗಿದೆ. ನಾವು ಆಗಿಂದ ಇಗ್ನೋರ್ ಮಾಡ್ತಾ ಇದೀವಿ. ಸಕ್ಕತ್ತಾಗಿ ಕಟ್ಟಿದ್ದಾರೆ, ಇದು ಸಕ್ಕತ್ತಾಗಿ ಕಟ್ಟಿದ್ದಾರೆ. ಆ್ಯಂಡ್ ಅದು ಇನ್ನೊಂದು ಬಿಲ್ಡಿಂಗು, ಇಂಪಾರ್ಟೆಂಟ್ ಬಿಲ್ಡಿಂಗ್ ಇಲ್ಲಿಗೆ. ಗೈಸ್ ನನ್ನ ಎಕ್ಸ್ಪೀರಿಯನ್ಸ್ ಪ್ರಕಾರ ನೀವು ಬಾಕ್ಸ್ 1 ಬಾಕ್ಸ್ 2 ಅಂತ ಇರುತ್ತೆ. ಬಾಕ್ಸ್ 2ಗೆ ಹೋಗ್ಬೇಡಿ, ಬಾಕ್ಸ್ 1ಗೆ ಹೋಗಿ. ಬಾಕ್ಸ್ 1ಗೆ ಹೋದರೆ ಈ ಥರ ಹಿಂದೆ ಇದು ಬ್ಯಾಕ್ಗ್ರೌಂಡ್ ಇರುತ್ತೆ. ಬಾಕ್ಸ್ 2ಗೆ ಹೋದರೆ ಏನೂ ಇರಲ್ಲ ಬ್ಯಾಕ್ಗ್ರೌಂಡು. ನಾವು ಮೋಸ ಹೋಗ್ಬಿಟ್ವಿ. ನಮ್ಗೆ ಗೊತ್ತಿದ್ರೆ ನಾವು ಮೇ ಬಿ ಬಾಕ್ಸ್ 1 ಸೆಲೆಕ್ಟ್ ಮಾಡ್ತಿದ್ವಿ. ಬಟ್ ಸ್ಟಿಲ್ ಇಟ್ಸ್ ಫೈನ್. ನೀವು ನೆಕ್ಸ್ಟ್ ಟೈಮ್ ಏನಾದ್ರು ನೀವು ಬಂದರೆ ಮಲೇಷ್ಯಾಗೆ ಬಾಕ್ಸ್ 1 ಸೆಲೆಕ್ಟ್ ಮಾಡಿ. ಗೈಸ್ ಎಕ್ಸಿಟ್ ದಿಸ್ ವೇ, ಬನ್ನಿ ಎಕ್ಸಿಟ್ ಆಗೋಣ ಅಷ್ಟೇ. ನೋಡಿ ಏನೋ ಇದು ತಿನ್ನಕ್ಕ. ಇದು ಫೋಟೋ ಕಂಡ್ರು. ಯು ಹ್ಯಾವ್ ಫೋಟೋಸ್? ಕ್ಲಿಕ್. ಇಟ್ ಈಸ್ ಕ್ಲಿಕ್. ಐ ಡೋಂಟ್ ನೋ. ಗೈಸ್ ಏನೋ ಪ್ಲೇ ಮಾಡ್ತಾವ್ರೆ. ಏನು ಕ್ಲೋಸ್ ಮಾಡ್ತಾವ್ರೆ ಅಂತನಾ? ಏನದು? ಓ ಕ್ಲೋಸ್ ಆಯ್ತು ಅಂತ ಸಿಗ್ನಲ್. ನೈಸ್ 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 ನೈಸ್. ಗೈಸ್ ಇನ್ನೂ ಬರ್ತಾನೆ ಇದೆ, ಆಫ್ ಆಗಿಲ್ಲ, ಇನ್ನೂ ಲೈಟ್ ಬರ್ತಾನೆ ಇದೆ. ಗೈಸ್ ಇವ್ರು ಇಷ್ಟೊತ್ತಿಗೆ ಮೇ ಬಿ ಲೈಟ್ ಶೋ ಮಾಡ್ತಾರೆ ಅನ್ಸುತ್ತೆ. ಲೈಟಲ್ಲಿ ಸಾಂಗ್ ಹಾಕ್ಬಿಟ್ಟು ಸ್ಲೋ ಸಾಂಗು, ಅದಕ್ಕೆ ಲೈಟಲ್ಲಿ ಹಿಂಗೆ 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 ಬ್ಲಿಂಕ್ ಮಾಡ್ತಾ ಇದ್ದಾರೆ. ಗೈಸ್ ಸೊ ಇಲ್ಲಿ ಯಾವುದೋ ಒಂದು ಶಾಪಿಗೆ ಬಂದ್ವಿ. ಇನ್ನೇನು ರೂಮ್ ಹತ್ರ ಇಳಿತಾ ಇದ್ದೀವಿ ಡಿನ್ನರ್ಗೆ ಅಂತ. ಇದು ನೋಡಿ ಗೈಸ್, ಹನಿ ಒಂದು ಸ್ಟಾಲ್ ಹಾಕ್ಬಿಟ್ಟು 25 ರೂಪಾಯಿಗೆ ಮಾರ್ತಾವ್ರು ಇಂಡಿಯನ್ ರುಪೀಸ್. ಇಲ್ಲಿಂದ 1.60. ಸ್ಟೈಲ್ 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 ಮೆರಹನೆ ಕಾ, ಸ್ಟೈಲ್ ಮೆರಹನೆ ಕಾ, ಡ್ಯಾನ್ಸ್ ಕರೋ ಸ್ಟೈಲ್ ಮೆರ. ಗೈಸು ಅದು ನಮ್ಮ ಹೋಟೆಲ್ ಮುಂದೆ ನಮ್ಮದು ಜಾಗ ಇದೆ, ಅಲ್ಲಿ ಫುಡ್ ರೆಸ್ಟೋರೆಂಟ್. ಇದಕ್ಕೆ ತಿನ್ನಕ್ಕೆ ಬಂದಿದ್ದೀವಿ. ಪರೋಟ ಗಿರೋಟ ತಿನ್ನೋಣ ಅಂದ್ಕೊಂಡಿದ್ದೀನಿ. ಬಿಕಾಸ್ ಇಲ್ಲಿ ಎಲ್ಲಾನು ಪಕ್ಕನೇ ಸೇಮ್ ಅದೇ ಥರನೇ. ಬೀಫು ಪೋರ್ಕು ಎಲ್ಲ ಮಾಡ್ತಾ ಇದ್ದಾರೆ. ಬಟ್ ಚಿಕನ್ನ ಸ್ವಲ್ಪ ಸೈಡಲ್ಲಿ ಇಟ್ಟಿದ್ರು ತಿಂತಾ ಇದೀವಿ. ಇಲ್ಲೆಲ್ಲ ಹೋಟ್ಲಲ್ಲೂ ಇದ್ದಿದೆ ಇದು. ಸೊ ಈಗ ತಿನ್ನಬೇಕು. ಆ್ಯಂಡ್ ಇದು ಮುಸ್ಲಿಂ ಕಂಟ್ರಿ ಆಗಿರೋದ್ರಿಂದ ಒಂದೊಂದಷ್ಟು ಕಡೆ ಮಾತ್ರ ಪೋರ್ಕ್ನ ಮಾರ್ತಾ ಇಲ್ಲ. ಬಟ್ ಮೇಜರಾಗಿ ಜನ ತಿಂತಾರೆ ಇಲ್ಲಿ. ಸೊ ಇಟ್ ಈಸ್ ದೇರ್. ಏನು ಸಖತ್ತಾಗಿ ಅಲ್ಲಿ ಹೋಟ್ಲ್ ಇದೆ, ರೋಡ್ಗೇನೆ ಟೇಬಲ್ ಇದೆ. ಫುಲ್ ಲೈನಾಗಿ ರೋಡಿಗೆ ಟೇಬಲ್ ಹಾಕ್ಬಿಟ್ಟವ್ರೆ. ನಾನು ಸುಜಿತ್ ಯಾವುದೋ ಚಪ್ಪಲಿ ಹಾಕ್ಕೊಂಬಂದಿದ್ದೆ, 2 ಡಿಫ್ರೆಂಟು. ಅದನ್ನು ಬಂದ್ಬಿಟ್ಟು ಹೋಟೆಲ್ ಒಳಗೆ ಕೇಳಿದ್ರು, ಏನು ಯಾವುದೋ ಕತ್ಕೊಂಬಂದ್ಬಿಟ್ಟಿದ್ಯಾ ಅಂತೆ. ಅದಕ್ಕೆ ಹಾಡು ಕಳಿಸಿದ್ದೀನಿ. ರೈಸು ಪರೋಟ ಹಾಕಿ ಅದ್ರ ಮೇಲೆ ಮೊಟ್ಟೆ ಹಾಕಿ ಮುಚ್ಚಿಬಿಟ್ಟು ಹಿಂಗೆ ಮಾಡಿಕೊಟ್ರು. ಜೊತೆಗೆ ದಾಲ್ ಶೇರ್ವಾ. ಗೈಸ್ ಅಲ್ಲಿಂದ ತಿಂದು ಹೊರಡ್ತಿದ್ವಿ. ಆ್ಯಂಡ್ ಕಾಫಿ ಕುಡಿಬೇಕು ಅನಿಸ್ತು. ನೋಡಿ ಕಾಫಿ ಪಾರ್ಸಲ್ ಕೇಳಿದ್ರೆ ಹೆಂಗೆ ಕೊಟ್ಟವ್ರೆ. ಕ್ಲೀನಾಗಿ ಕವರ್ ಕಟ್ಬಿಟ್ಟು ಕವರ್ಗೆ ಕೊಟ್ಟವ್ರೆ. ಗ್ಲಾಸ್ ಇಲ್ಲ ಅಂದರು. ಸ್ಟೀಲ್ ಗ್ಲಾಸ್, ಇದು ಗ್ಲಾಸಲ್ಲಿ ಕೊಟ್ಟರು. ನಾನು ಬೇಡ ಅಂದೆ. ಅದಕ್ಕೆ ಪಾರ್ಸಲ್ ಮಾಡೋಕ್ಕೆ ಪಾರ್ಸಲ್ ಮಾಡಿಕೊಡಿ ಅಂದೆ. ಅದಕ್ಕೆ ಈ ಫಾರ್ಮೆಟಲ್ಲಿದೆ ನೋಡಿ. ಸೊ ರಾತ್ರಿ ನಾವು ಮಲ್ಕೊಂಬಿಟ್ವಿ. ಆ್ಯಂಡ್ ಬ್ಲಾಗ್ನ ಎಂಡ್ ಮಾಡುವ ಸಮಯ. ಬ್ಲಾಗ್ ಇಷ್ಟ ಆಗಿದೆ ಅಂತ ಇಷ್ಟ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಸಿ ಇನ್ ದ ನೆಕ್ಸ್ಟ್ ಬ್ಲಾಗ್. ಥ್ಯಾಂಕ್ ಯು ಸೊ ಮಚ್ ಫಾರ್ ವಾಚಿಂಗ್. ಲಾಟ್ಸ್ ಆಫ್ ಲವ್. ನಾಳೆ ಇಲ್ಲಿಂದ ಹೊರಡ್ತಾ ಇದ್ದೀವಿ ನಾವು. ಎಷ್ಟೊತ್ತಿಗೆ ಹೋಗ್ತೀವಿ, ಏನು ಕತೆ, ಹೆಂಗೆ ಹೋಗ್ತೀವಿ ಎಲ್ಲ ನೋಡಿ. ಸಿ ಯು ಇನ್ ದ ನೆಕ್ಸ್ಟ್ ಬ್ಲಾಗ್. ಬಾಯ್.